ಸಿಂಧರಾಗಿರುವಂಥ ವಾಸಣ್ಣವ್ರೆ, ಉಮೇಶಣ್ಣವ್ರೆ, ಮತ್ತು ಹಿರಿಯರು, ಎಲ್ಲ ತಾಯಂದಿರೇ, ಮಾಧ್ಯಮ ಮಿತ್ರರೇ, ನಾವೆಲ್ಲರೂ ಕೂಡ ಇವತ್ತು ಒಂದು ಶುಭ ಸಮಾರಂಭದಲ್ಲಿ ಭಾಗವಹಿಸಿದ್ವಿ. ಕನ್ನಡ ಅರ್ಥ ಆಗುತ್ತಾ ಅಥವಾ ತೆಲುಗುನಲ್ಲಿ ಹೇಳ್ಬೋದು? ಅರ್ಥ ಆಗುತ್ತೆ. ಈ ಒಂದು ಗೃಹ ಪ್ರವೇಶದ ಕಾರ್ಯಕ್ರಮ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಯಾರಿಗೆ ಶಕ್ತಿ ಇರುತ್ತೋ ಅವರೇ ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ಕೊಂಡು ಜೀವನ ಮಾಡ್ತಾರೆ. ಆದರೆ ಏನೂ ಇಲ್ಲದೇ ಇರೋರಿಗೆ ನಾವೊಂದು ಮನೆ, ಸಣ್ಣ ಮನೆ ಅದು ದೊಡ್ಡದಾಗ್ಬೋದು, ಭಾವನೆ ಬಹಳ ದೊಡ್ಡದು. ಅವರು ಕೂಡ ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ಅನೇಕ ತಾಲೂಕಿನ ಗಣ್ಯ ವ್ಯಕ್ತಿಗಳ ಹೆಸರುಗಳಲ್ಲಿ ಹಾಕಿದ್ದಾರೆ. ಕೊತ್ತೂರು ಮಂಜಣ್ಣ ಇರ್ಬೋದು, ಬೇರೆ ಬೇರೆ ಅವರು ಸೇರಿಕೊಂಡು ಹಾಗೇನೆ ಇದನ್ನ ಒಂದು ಹಂತಕ್ಕೆ ಚೆನ್ನಾಗಿ ಮಾಡಿ ಕೊಟ್ಟಿರುವಂಥ ಪ್ರಗತಿ ಚಾರಿಟಬಲ್ ಟ್ರಸ್ಟಿನ ಮುನೇಶ್ ಅಣ್ಣವರು ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಈ ರೀತಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಜನ ಆಲೋಚನೆ ಮಾಡ್ತಾ ಹೋದರೆ ಗ್ರಾಮದ ಪೂರ್ತಿ ನಾವು ವಿಕಾಸ ಮಾಡ್ಬೋದು. ಇವಾಗ ಅನೇಕ ಹಳ್ಳಿಗಳಲ್ಲಿ ಗ್ರಾಮ ವಿಕಾಸ ಅನ್ನುವಂಥ ಒಂದು ಚಟುವಟಿಕೆ ಶುರು ಮಾಡಿದ್ವಿ ನಾವು. ಆ ಊರಿನ ಜನ ಸೇರಿಸೋದು, ತಿಂಗಳಿಗೆ ಒಂದಿನ ಆ ಊರಿನ ಕಾರ್ಯಕ್ರಮ ಮಾಡೋದು. ಹಿಂದೆ ಮಾಡ್ತಾ ಇದ್ರು. ಕೆರೆಗಳ ಹತ್ರ ನೀರು ಬರಲಿಲ್ಲ ಅಥವಾ ರಸ್ತೆ ಸರಿ ಇಲ್ಲ ಅಂದ್ರೆ ಊರಿಗೆ ಜನ ಎಲ್ಲ ಸೇರಿ ಮಾಡ್ತಾ ಇದ್ರು. ಇವಾಗ ನಾವು ಏನೋ ಒಂದು ಕೆಲಸ ಆಗ್ಲಿಲ್ಲ ಅಂದ್ರೆ ಪಂಚಾಯತಿ ಮಾಡ್ಲಿ, ಸರ್ಕಾರ ಮಾಡ್ಲಿ ಅಂತ ನೋಡ್ತೀವಿ ನಾವು. ಆ ಥರ ಆಗ್ಬಾರ್ದು. ತಿಂಗಳಲ್ಲಿ ಒಂದು ದಿನ ಎಲ್ಲ ಊರಿನ ಎಲ್ಲ ಜನ ಸೇರ್ಬೇಕು. ನಮ್ಮ ಗ್ರಾಮದ ಸ್ವಚ್ಛತೆ ಇರ್ಬೋದು, ನಮ್ಮ ದೇವಸ್ಥಾನ ಇರ್ಬೋದು, ನಮ್ಮ ಶಾಲೆ ಇರ್ಬೋದು, ನಮ್ಮ ರಸ್ತೆ ಇರ್ಬೋದು, ಅವೆಲ್ಲ ಕೂಡ ಮಾಡ್ಬೇಕು. ಆ ಥರ ಮಾಡಿದಾಗ ಅದನ್ನ ಒಂದು ಉತ್ತಮವಾದ ಗ್ರಾಮ ಅಂತ ಕರಿತೀವಿ. ಚಿತ್ರದುರ್ಗದ ಒಂದು ಹಳ್ಳಿ ಹತ್ರ ಹೋಗಿದ್ವಿ ನಾವು. ಆ ಹಳ್ಳಿನ ಊರಿನ ಜನಗಳೇ ಸೇರಿ ಆ ಹಳ್ಳಿಗೆ ಒಂದು ಕೆರೆ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿನ ಜನ ಸೇರಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಆ ಹಳ್ಳಿನ ಜನಗಳೇ ಸೇರಿ ಆ ಊರಿನಲ್ಲಿ ಶಾಲೆಯನ್ನ 20 ಮಕ್ಕಳು ಇದ್ದದ ಶಾಲೆಯನ್ನ 200 ಜನ ಮಕ್ಕಳು ಬರೋ ಥರ ಮಾಡಿದ್ದಾರೆ. ಆ ಊರಿನ ಜನನೇ ಆ ಊರಿನ ಸೊಸೈಟಿ ಮಾಡಿದ್ದಾರೆ. ಆ ಊರ ಗೋವುಗಳನ್ನು ಪ್ರತಿಯೊಂದು ಮನೆಗೂ ಒಂದು ಗೋವು ಇರಬೇಕು ಅಂತ ಮಾಡಿದ್ದಾರೆ. ಸಾವಯವ ಕೃಷಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಯಾವುದೇ ರಾಸಾಯನಿಕ ಗೊಬ್ಬರ ತಗೊಂಬಂದು ಆ ಊರಿನಲ್ಲಿ ಬಳಸೋದಿಲ್ಲ. ಆ ಥರ ಮಾಡಿದ್ದಾರೆ. ಭಜನಾ ಕೇಂದ್ರ ಮಾಡಿದ್ದಾರೆ, ಬಾಲ ಸಂಸ್ಕಾರ ಕೇಂದ್ರ ಮಾಡಿದ್ದಾರೆ. ಆ ಥರ ಅನೇಕ ಹಳ್ಳಿಗಳು ಇವತ್ತು ಪ್ರಯತ್ನ ನಡೀತಾ ಇದೆ. ಇಲ್ಲಿ ದೊಮ್ಮಸಂದ್ರ ಗ್ರಾಮದಲ್ಲಿ ಆ ರೀತಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆ ಥರ ಆಗ್ಬೇಕು ಗ್ರಾಮ ಅಂತ. ಅಂದ್ರೆ ಗ್ರಾಮದ ಜನಗಳೇ ಎಲ್ಲರೂ ಕೂಡ ಇಲ್ಲಿರೋರು ನಮ್ಮವರೇ ಅನ್ನೋಂಥ ಭಾವನೆ ಇಟ್ಕೊಂಡು ಆ ಗ್ರಾಮವನ್ನು ಬೆಳೆಸಿದಾಗ ಎಲ್ಲ ಆಗುತ್ತೆ. ಗ್ರಾಮ ಅಂದ್ರೆ ಯಾರೋ ಬೇರೆಯವರು, ಗ್ರಾಮ ಅಂದ್ರೆ ಸರ್ಕಾರದ್ದು, ಗ್ರಾಮ ಅಂದ್ರೆ ಇನ್ಯಾರೋ ಇವ್ರು ಮಾಡ್ಬೇಕು, ಆ ಥರ ಅಲ್ಲ. ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನನ್ನವನು. ಒಂದು 20-40 ವರ್ಷದ ಹಿಂದೆ ಆಲೋಚನೆ ಮಾಡಿ. ಊರುಗಳಲ್ಲಿ ಯಾರು ಕೂಡ ಮನೆ ಚಪ್ಪಡಿ ಎತ್ತಕ್ಕೆ ಯಾರನ್ನ ಕರೀತಾ ಇಲ್ಲ ಅಲ್ವಾ? ಎಲ್ಲರೂ ಸೇರಿ ಚಪ್ಪಡಿ ಎತ್ತು ಬಿಡ್ತಾ ಇದ್ರು. ಯಾರು ಉಳುಮೆ ಮಾಡ್ಲಿಲ್ಲ ಅಂದ್ರೆ ಪ್ರತಿಯೊಬ್ರು ನೇಗಲ್ ತಗೊಂಡೋಗಿ ಉಳುಮೆ ಮಾಡ್ಬಿಡ್ತಾ ಇದ್ರು. ಅದೆಲ್ಲ ಕಣ ಹಾಕಿದ್ರೆ ಎಲ್ಲ ಜನ ಎಲ್ಲ ಹೋಗಿ ಹೊಡೆದು ಅವ್ರ ಮನೆಗೆ ತಗೊಂಡೋಗಿ ಹಾಕ್ತಾ ಇದ್ರು. ಯಾರು ಬೆಳೆದಿದ್ರು ಅವ್ರ ಊರಿಗೋಸ್ಕರ ಒಂದು ರಾಶಿ ಇಡ್ತಾ ಇದ್ರು. ನೀವು ನೆನಪಿರ್ಬೋದು, ನಾನು 40 ವರ್ಷದ ಹಿಂದೆ 50 ವರ್ಷದ ನಾವು ಹುಡುಗರಾಗಿದ್ದಾಗ ನಮ್ಮೂರುಗಳಲ್ಲಿ ಜನ ಊರಿಗೋಸ್ಕರ ಒಂದು ರಾಶಿ ಅದೆಲ್ಲರನ್ನು ಕರೆದು ಕೊಡೋರು, ದವಸ ಧಾನ್ಯ ಕೊಡೋರು, ಎಲ್ರಿಗೂ ಬೆಳೆದಿರೋದನ್ನು. ಆ ಊರಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ, ಸತ್ತೋದ್ರೆ ಆವತ್ತು ಆ ಊರೆಲ್ಲರೂ ಕೂಡ ಯಾರು ಅಡುಗೆ ಮಾಡ್ತಾ ಇಲ್ಲ. ಮೊದಲು ಎಲ್ಲ ಉಪವಾಸ ಇರ್ತಾ ಇದ್ರು. ಒಂದು ಮದುವೆ ಮಾಡ್ಬೇಕು ಅಂದ್ರೆ ಎಲ್ಲರೂ ಅಡುಗೆ ಮಾಡ್ತಾ ಇದ್ರು. ಊರವರೆಲ್ಲ ಬಂದು ಅಲ್ಲೇ ಅಡುಗೆ ಮಾಡೋದು, ಅವರೇ ಚಪ್ರ ಹಾಕೋದು, ಅವರೇ ಮೈಕ್ ಹಾಕೋದು, ಅವರೇ ಎಲ್ಲ ಮಾಡ್ತಾ ಇದ್ರು. ಅಡಿಗೆ ಮಾಡೋದು, ಬಡಿಸೋದು ಎಲ್ಲ ಗ್ರಾಮದವರೇ ಮಾಡ್ತಾ ಇದ್ರು. ಇವತ್ತು ನೋಡಿ, ಇಷ್ಟು ಪ್ರಗತಿ ದೇಶ ಹೊಂದಿದ್ರು ಕೂಡ ಒಂದು ಸಣ್ಣ ಮದುವೆ ಮಾಡಿದ್ರು ಎಲ್ಲ ದುಡ್ಡು ತಗೊಳ್ತಾರೆ. ಪ್ರತಿಯೊಂದು ಹಣ ತಗೊಂಡೇ ಕೆಲಸ ಮಾಡ್ತಾರೆ. ಇಲ್ಲಾಂದ್ರೆ ಏನು ಮಾಡಲ್ಲ. ಉದಾಹರಣೆಗೆ ನಮ್ಮ ಊರುಗಳಲ್ಲಿ ಯಾರೋ ತೀರ್ಕೊಂಡು ಹೋದ್ರೆ
ಬಹಳ ದುಃಖದ ಸಂಗತಿ ಹೇಳ್ತೀನಿ. ಅವ್ರಿಗೆ ಬಟ್ಟೆ ಎಲ್ಲ ತಗೊಂಡು ಕಳಿಸ್ತಾರಲ್ಲ, ಅದು ಕನಿಷ್ಠ ಒಂದು 1200-300 ರೂಪಾಯಿನಲ್ಲಿ ಬಂದ್ಬಿಡುತ್ತೆ ಸಾಮಾನೆಲ್ಲ. ಇವ್ರಿಗೆ 2-3 ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತಾರೆ. ಯಾಕಂದ್ರೆ ಅದರಲ್ಲಿ ಅವರು ವೇಸ್ಟ್ ಖರ್ಚು ಮಾಡ್ತಾರೆ. ಅವ್ರಿಗೆ ಯಾರು ಅನ್ಸಲ್ಲ ಇದು ನಮ್ಮನೆ, ನಮ್ಮ ಜನ. ಆತರ ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ನಾವು ಸ್ವಾವಲಂಬಿಗಳಾಗಬೇಕು. ನಮ್ಮ ಗೊಬ್ಬರ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ನಾವು. ಗೊಬ್ಬರ ನಾವೇ ತಯಾರು ಮಾಡ್ಬೋದು. ಗೊಬ್ಬರ ನೀವು ಆಲೋಚನೆ ಮಾಡಿದ್ರೆ ನಿಮ್ಮೂರಿಗೆ ಎಷ್ಟು ಗೊಬ್ಬರ ಬೇಕೋ, ಎಷ್ಟು ಎಲ್ಲ ನೀವೇ ಮಾಡ್ಕೋಬಹುದು. ಯಾರು ಆಲೋಚನೆ ಮಾಡಲ್ಲ. ನಾವು ಒಂದು ರಸ್ತೆ ನಿರ್ಮಾಣ ನೀವೇ ಮಾಡ್ಕೋಬಹುದು. ಸರ್ಕಾರದಿಂದ ದುಡ್ಡು ಕೊಡುತ್ತೆ, ನೀವೇ ಮಾಡ್ಕೋಬಹುದು. ಅದು ಮಾಡಲ್ಲ, ನಾವು ಕಾಂಟ್ರಾಕ್ಟ್ ಕೊಡ್ತೀವಿ. ಪ್ರತಿಯೊಂದು ವಸ್ತುವಿಂದ ಹೇಳಿದು ಹಿಂದೆ ಏನೋ ಕಾಯಿಲೆ ಬಂದ್ರೆ ಆ ಊರಿನಲ್ಲಿ ಮಂತ್ರ ಹಾಕೋದು, ಯಾವ್ದು ಔಷಧಿ ಕೊಡೋದು ಮಾಡ್ಬಿಡ್ತಾ ಇದ್ರು. ಸಣ್ಣ ಉದಾಹರಣೆ ಹೇಳ್ತೀನಿ. ನಿಮ್ಗೆ ಕಾಯಿಲೆ ಬಂದ್ರೆ ನೀವು ಪರಂಗಿ ಸೊಪ್ಪನ್ನು ಅರ್ದ್ಬಿಟ್ಟು ಅದನ್ನು ಕುಡಿದು ಬಿಡಿ. ನೀವು 1 ಲೋಟ, ಯಾವುದೇ ಕಾಯಿಲೆ ಮೇಲಾಗ್ಬಿಡುತ್ತೆ. ನೀವು ಎಷ್ಟೇ ಜ್ವರ ಇದ್ರೂ ಮೇಲಾಗುತ್ತೆ. ನೀವು ಆಸ್ಪತ್ರೆಗೆ ಹೋದ್ರೆ ಕನಿಷ್ಠ 1000 ರೂಪಾಯಿ ಬೇಕು. ಆಸ್ಪತ್ರೆಗೆ ಹೋದ ತಕ್ಷಣ ನಿಮಗೆ ಬ್ಲಡ್ ಚೆಕಪ್ ಮಾಡು, BP ಇದೆ ಚೆಕ್ ಮಾಡು, ಶುಗರ್ ಇದೆಲ್ಲ ಚೆಕ್ ಮಾಡು. ಆ ಚೆಕಪ್ ಮಾಡೋಕ್ಕೆ 1000 ರೂಪಾಯಿ ಆಗ್ಬಿಡುತ್ತೆ. ಔಷಧಿ ಹಾಗೆ ನಮ್ಮ ಗ್ರಾಮಗಳಲ್ಲಿ ಹಿಂದಿನ ಕಾಲದಲ್ಲಿ ಏನು ಮನೆ ಮದ್ದು, ಮೂಲಿಕೆಗಳು, ಸೊಪ್ಪುಗಳು, ಅದು ಇದೆಲ್ಲ ಕೊಡ್ತಾ ಇದ್ರು. ಆ ಥರ ಸ್ವಾವಲಂಬಿಗಳಾಗಬೇಕು. ದಯವಿಟ್ಟು ಎಲ್ಲರೂ ಆಲೋಚನೆ ಮಾಡಿ. ನಮ್ಮ ವ್ಯಾಸಣ್ಣವ್ರನ್ನು ಕೇಳ್ಕೊಳ್ತೀನಿ, ಬೇಕು ಅಂದ್ರೆ ತಿಂಗಳಿಗೊಂದಿನ ಊರಿಗೋಸ್ಕರ, ನಮ್ಮ ಊರಿಗೋಸ್ಕರ ಏನಾದರೂ ಮಾಡಿ. ಎಲ್ಲ ಜನ ಸೇರಿ ಅವತ್ತು ರಸ್ತೆ ಸ್ವಚ್ಛತೆ ಮಾಡಿ, ಮನೆ ಸ್ವಚ್ಛತೆ ಮಾಡಿ, ಯಾರ್ದೋ ಸೋರ್ತಾ ಇರುತ್ತೆ ಅದನ್ನ ರಿಪೇರಿ ಮಾಡ್ಕೊಡಿ. ದೇವಸ್ಥಾನ ಸ್ವಚ್ಛತೆ ಮಾಡಿ. ಶಾಲೆಗಳಂತೂ ಹೇಳೋಂಗೆ ಇಲ್ಲ. ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಶಾಲೆ ಅಂದ್ರೆ ನೆನ್ಪು ಬಂದ್ಬಿಡುತ್ತೆ. ಅವರು ಊರುಗಳಲ್ಲಿ ಎಲ್ಲ ಪೇಂಟ್ ಬಣ್ಣ ಹೊಡಿಸಿ ಮಾಡಿದ್ದಾರೆ. ಅದಕ್ಕಿಂದೆ ಅದು ನೋಡೋಂಗೆ ಇಲ್ಲ ಶಾಲೆಗಳನ್ನು. ಆ ಥರ ಶಾಲೆ ರಿಪೇರಿ ಇರ್ಬೋದು. ಪ್ರತಿಯೊಂದನ್ನು ಆ ಥರ ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ನಾನು ಕೂಡ ತಿಂಗಳಿಗೊಂದ್ಸರ್ತಿ ನೀವು ಕರೆದ್ರೆ ಬರ್ತೀನಿ, ನಿಮ್ಮೂರು ಕಸ ಗುಡಿಸ್ತೀನಿ. ನಾನು ಅನೇಕ ಹಳ್ಳಿಗಳನ್ನು ಗುಡಿಸ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಕಲಿಸ್ಕೊಡ್ಬೇಕು. ಆ ರೀತಿ ನಾವು ಗ್ರಾಮಗಳನ್ನ ಸ್ವಾವಲಂಬಿ ಗ್ರಾಮ ಮಾಡ್ಬೇಕು. ಈ ಸಂದರ್ಭದಲ್ಲಿ ನಾನು ಮುನೇಶ್ ಅಣ್ಣವ್ರನ್ನ ಮತ್ತು ವಾಸಣ್ಣವರು ಕೂಡ ನಮ್ಗೆ ಅನೇಕ ರೀತಿನಲ್ಲಿ, ನಾನು ಶಾಲೆ ನಡೆಸ್ತಾ ಇದ್ದೀನಿ, ಅವರು ಅನೇಕ ರೀತಿನಲ್ಲಿ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ವರ್ಷ, ಕಳೆದ ವರ್ಷದಿಂದ ನಾನು ನಮ್ಮ ಶಾಲೆಯಲ್ಲಿ 300 ಮಕ್ಕಳಿದ್ರೆ ಒಂದೊಂದು ಕ್ಲಾಸ್ನಲ್ಲಿ 5-5 ಮಕ್ಕಳನ್ನ ಉಚಿತವಾಗಿ ಓದಿಸಿದ್ದೀನಿ. ಯಾರು ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ, ತಂದೆ ತಾಯಿ ಇಲ್ದಾರ ಮಕ್ಕಳಿದ್ದಾರೆ, ಅಂತ ಮಕ್ಕಳನ್ನ ನಾನು ಸುಮಾರು 15 ಮಕ್ಕಳನ್ನು ಓದಿಸ್ತಿದ್ದೀನಿ. ಒಂದು ಮಗು ಡೆಕ್ಕನ್ ಕಾಲೇಜ್ನಲ್ಲಿ ಕಳೆದ ವರ್ಷ ಇಡೀ ಕಾಲೇಜ್ಗೆ ಫಸ್ಟ್, ಅವಳು ರ್ಯಾಂಕ್. ಆ ಥರ ಅನೇಕ ಬಡವರನ್ನು ಓದಿಸಿ ಇವತ್ತು ಈ ವರ್ಷ ನಾವು 7 ಜನ 7th ಯಾವ ಶಾಲೆನಲ್ಲಿ ಟಾಪ್ ಇರ್ತಾರೋ ಹುಡುಗರು, ಅದರಲ್ಲಿ ಕಡು ಬಡತನ ಇರ್ತಾರೋ, ಅದರಲ್ಲಿ ತಂದೆನೋ ತಾಯಿ ಇರಲ್ವೋ ಅಂಥವ್ರನ್ನ ಆಯ್ಕೆ ಮಾಡಿದ್ದೀನಿ. ಈ ವರ್ಷ 5 ಜನ ಆವಾಗಲೇ ಸೆನ್ಸಸ್ ಮಾಡಿ ಓದಿಸ್ತಾ ಇದ್ದೀನಿ. ನಿಮ್ಮೂರಿನಲ್ಲಿ ಯಾರಾದರೂ ಆ ಥರ ಇದ್ರೆ, ಓದೋಕ್ಕೆ ಬಹಳ ಚೆನ್ನಾಗಿ ಓದ್ತಾನೆ ಮಗು, ಅವನು ಓದಿಸೋರು ಯಾರೂ ಇಲ್ಲ, ನನ್ಗೆ ಹೇಳಿ, ನಾನು ಓದಿಸ್ತೀನಿ. ಹಾಗೇನೆ 50 ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಮಾಡಿಸಿದ್ವಿ. ಯಾರು ಒಂದು ತಾಯಿ ಇರಲ್ಲ, ತಂದೆ ಇರಲ್ಲ, ಒಬ್ರು ಇರ್ತಾರ, ಒಬ್ರು ಇರಲ್ಲ, ಚೆನ್ನಾಗಿ ಓದ್ತಾರ ಅಂತ ಮಕ್ಕಳಿಗೆ ಸತ್ಯಸಾಯಿ ಟ್ರಸ್ಟ್, ಸತ್ಯಬಾಬಾ ಅವರ ಆಶ್ರಮದಿಂದ ಸ್ಕಾಲರ್ಶಿಪ್ ಮಾಡಿಸಿದ್ವಿ ನಾವು. ಈ ವರ್ಷ 2 ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ, ಅಲ್ಲಿ ಓದಿಸ್ತಾ ಇದ್ದೀವಿ ನಾವು. ಫ್ರೀ ಅವ್ರಿಗೆ, ಮೆಡಿಕಲ್ ಓದುವವರೆಗೂ ಫ್ರೀನೇ. ನಾನು ಸುದ್ದಿ ಯಾಕೆ ಹೇಳ್ತಾ ಇದ್ದೀನಿ, ನಿಮ್ಗೆಲ್ರಿಗೂ ಗೊತ್ತಿರ್ಲಿ ಅಂತ. ಅಂತ ಮಕ್ಕಳು ನಿಮ್ಮ ಊರಿನಲ್ಲಿದ್ರೆ ಅಂತ ಮಕ್ಕಳನ್ನ ಕಳಿಸ್ಕೊಡಿ, ನಾವು ಓದುವಂತ ವ್ಯವಸ್ಥೆ ಮಾಡ್ತೀವಿ. ಇಂಥ ದಾನಿಗಳು ಅನೇಕರಿದ್ದಾರೆ ನಮ್ಮ ತಾಲೂಕು. ಎಷ್ಟು ಜನ ಇದ್ದಾರೆ ಅಂತವ್ರನ್ನೆಲ್ಲ ಕೇಳ್ತೀವಿ. ಇಂಥ ಮಗು ಓದ್ತಾ ಇದೆ, ಇಂಥ ಮಗು ತೊಂದರೆ ಇದೆ, ಓದಿಸೋಣ, ಆ ಥರ ಮಾಡೋಣ. ಆ ರೀತಿ ನಾವೆಲ್ಲರೂ ಕೂಡ ಶಿಕ್ಷಣ ಮತ್ತು ಮನೆ ಇದೆಲ್ಲ ಕೂಡ ಆಗ್ಬೇಕು. ಈ ಮನೆಯವರೆಗೂ ವಿನಂತಿ ಹೇಳ್ತೀನಿ. ಮನೆ ಮಾಡಿಕೊಟ್ಟಿದ್ದಾರೆ, ಅದೊಂದು ಗೃಹ, ಅದೊಂದು ದೇವಸ್ಥಾನ, ಆ ರೀತಿ ಇಟ್ಕೊಳ್ಬೇಕು ನೀವು. ಆ ಮನೆಯೆಲ್ಲ ದೇವಸ್ಥಾನದ ರೀತಿ ಇಟ್ಕೊಳ್ಬೇಕು. ಕನಿಷ್ಠ ವಾರಕ್ಕೊಂದಿನ ಆದರೂ ಅಲ್ಲಿ ಒಂದು 10 ನಿಮಿಷ ನೀವು ಭಜನೆಯನ್ನು, ಕೀರ್ತನೆಯನ್ನು ಮಾಡಬೇಕು.
ತಾಯಂದ್ರೆ ಎಷ್ಟು ಚೆನ್ನಾಗಿ ನಮ್ಮ ಕೀರ್ತನೆಗಳು ಹಾಡು ಹೇಳ್ತಾರೆ. ಅನೇಕ ಹಳ್ಳಿಗಳಿಗೆ ಏನು ಬರಲ್ಲ. ಇಷ್ಟೊಂದು ಒಳ್ಳೆ ಗ್ರಾಮ ನಿಮ್ದು, ಸಂಸ್ಕಾರ ಇದೆ, ಇಲ್ಲಿ ಭಜನೆ ಇದೆ, ಎಲ್ಲ ಇದೆ. ಇದನ್ನ ನೀವು ಮುಂದುವರಿಸ್ಬೇಕು. ನಾನು ಆ ಓಂ ಶಕ್ತಿ ಅವ್ರಿಗೂ ಕೇಳ್ಕೊಳ್ತೀನಿ, ಅಲ್ಲಿ ಹೋಗ್ತೀರಾ ಬರ್ತೀರಾ, ಮತ್ತೆ ಬಂದ್ಮೇಲೆ ಏನು ಮಾಡಲ್ಲ. ಕನಿಷ್ಠ ವಾರಕ್ಕೊಂದ್ಸರ್ತಿ ಆ ಮನೆಯಲ್ಲಿ ದೀಪ ಅಂಟಿಸ್ಬೇಕು. ಸಾಯಂಕಾಲ ಆದ್ರೆ ದೀಪ ಅಂಟಿಸ್ಬೇಕು, ಬೆಳಗ್ಗೆ ಆದ್ರೆ ದೀಪ ಅಂಟಿಸ್ಬೇಕು, ಪೂಜೆ ಮಾಡಬೇಕು. ಆ ಥರ ಒಂದು ಮನೆ ಅಂದ್ರೆ ಅದೇ ಆ ಎಲ್ಲ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಜಾಗ ಅದು ಮನೆ ಅಂದ್ರೆ. ಆ ಥರ ನಿಮ್ಮ ಮನೆ ಚೆನ್ನಾಗಿರ್ಲಿ, ಬೆಳಗಲಿ, ಇನ್ನೂ ಅನೇಕ ಜನಗಳಿಗೆ ನಿಮ್ಮ ಮನೆ ಆಶ್ರಯ ಆಗಲಿ. ಸಾಮಾನ್ಯವಾಗಿ ಹಿಂದೆ ಯಾರಾದ್ರೂ ರಸ್ತೆಗೆ ಹೋಗ್ತಾ ಇದ್ರೆ ಯಾವ ಊರು ನಿಮ್ದು, ಊಟ ಮಾಡಿದ್ರ ಅಂತ ಕೇಳ್ತಾ ಇದ್ರು, ಬನ್ನಿ ನೀರು ಕುಡೀರಿ ಅಂತ ಕೇಳ್ತಾ ಇದ್ರು ನಮ್ಮ ದೇಶದಲ್ಲಿ. ಈಗಿನ ಕಾಲದಲ್ಲಿ ಅದೆಲ್ಲ ಕಡಿಮೆ ಆಗ್ತಾ ಇದೆ. ನೀರು ಕೇಳಿದ್ರೆ ಅಲ್ಲಿ ಬೋರ್ ಇದೆ ಹೋಗ್ರಿ ಅಂತಾರೆ. ಹಿಂದಿನ ಕಾಲ ನಾವೆಲ್ಲ ಮೇಷ್ಟ್ರ ಆಗಿದ್ದಾಗ 20-30 ವರ್ಷದ ಹಿಂದೆ ಮಕ್ಕಳನ್ನ ನೀರ್ ಮನೆಗೆ ನೀರ್ ಹೋಗೋ ಎತ್ಕೊಂಬರ, ಬಿಸಿ ಊಟ ಇದ್ದಿಲ್ಲ, ಎತ್ಕೊಂಬರ ಅಂದ್ರೆ ಬರೀ ಮೇಷ್ಟ್ರಿಗೆ ಬರೀ ನೀರ್ ತಗೊಂಡ್ ಹೋಗ್ತೀಯ, ಮಜ್ಜಿಗೆ ತಗೊಂಡೋಗು, ಊಟ ತಗೊಂಡೋಗು. ಅನೇಕ ಹಳ್ಳಿಗಳಲ್ಲಿ ಮಾಸ್ಟ್ರೇ ನಮ್ಮೂರ್ಗೆ ಊಟ ತಗೊಂಬರ್ಬೇದ್ರೆ ನೀವು ಬರಬೇಡಿ. ಇಷ್ಟು ಅನೇಕ ಹಳ್ಳಿಗಳಿತ್ತು. ಇವತ್ತು ನಾಗರಿಕತೆ, ನಗರೀಕರಣ ಬೆಳೆದು ಎಲ್ಲ ಹೋಗಿ ಕೂಡ ಆ ಭಾವನೆಗಳು ಕಡಿಮೆ ಆಗ್ತಾ ಇದೆ. ಪ್ರತಿಯೊಂದು ಸಮಾಜದಲ್ಲಿರೋರು ನನ್ನ ಮಕ್ಕಳು, ನನ್ನ ಸಂಬಂಧಿಗಳು ಅನ್ನೋ ಭಾವನೆಗಳು ಕಡಿಮೆ ಆಗ್ತಾ ಇದೆ. ಆ ರೀತಿ ಒಳ್ಳೆಯ ಗ್ರಾಮವನ್ನು ನಿರ್ಮಾಣ ಮಾಡೋಣ. ನಾವೆಲ್ಲರೂ ಕೂಡ ಗ್ರಾಮದ ಬಗ್ಗೆ ಆಲೋಚನೆ ಮಾಡೋಣ. ಯಾರು ಕಷ್ಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಯಾರಿಗೂ ತೊಂದರೆ ಇದೆ, ಅವರಿಗೆಲ್ಲ ಸ್ಪಂದಿಸಿ ಅವರಿಗೆ ಸಹಕಾರ ಮಾಡೋಣ. ಆ ರೀತಿ ಕಾರ್ಯಕ್ರಮಗಳಿಗೆ ನಮ್ಮ ಮುನೀಶ್ ಅಣ್ಣವರು, ಹಸಣ್ಣವರು ಎಲ್ಲರೂ ಕೂಡ ಸಹಕಾರ ಕೊಟ್ಟು ಈ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ರೆಡ್ಡಿ ಅವರು ನಿನ್ನೆಯಿಂದ ಕರೆದು ಏನೋ ಬಿಡೋದು ಅನ್ಕೊಂಡಿದ್ದೆ ನಾನು. ಆದ್ರೆ ಇಲ್ಲಿಗೆ ಬಂದ್ಮೇಲೆ ನನಗೆ ಬಹಳ ಖುಷಿ ಆಯ್ತು. ನೀವೆಲ್ಲರೂ ಸೇರಿ ಈ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಇದನ್ನು ಮುಂದುವರಿಸ್ಕೊಂಡು ಚೆನ್ನಾಗಿ ಮಾಡೋಣ ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ.